ವಿಧಾನಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡತಕ್ಕಂಥ ಚುನಾವಣೆ ಈಗಾಗಲೇ 9 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ವಿಧಾನಸೌಧದ ಕಡೆಗೆ ಕಾಂಗ್ರೆಸ್ ಶಾಸಕರ ಆಗಮನವಾಗ್ತಾ ಇದೆ. ಎರಡು ಬಸ್ಗಳಲ್ಲಿ ಈಗಾಗಲೇ ವಿಧಾನಸೌಧದ ಕಡೆಗೆ ಕೈ ಶಾಸಕರೆಲ್ಲರೂ ಕೂಡ ಹೊರಟಿದ್ದಾರೆ. 4 ಬಸ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ 3ನೇ ಬಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಪಕ್ಷದ ಶಾಸಕರ ಜೊತೆ ತೆರಳತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿಕೊಂಡು ಪ್ರತಿಯೊಬ್ಬರನ್ನೂ ಕೂಡ ಕರ್ಕೊಂಡು ಬಂದು ಪ್ರತಿಯೊಬ್ಬರಿಂದ ಮತದಾನ ಮಾಡಿಸಿ ತಮ್ಮ ಮತಗಳು ಅತ್ತಿತ್ತ ಹೋಗದಂತೆ ಕಾಪಾಡಿಕೊಳ್ಳುವಂತಹ ಕೆಲಸ ಅದನ್ನು ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವ್ರು ಮಾಡ್ತಾರೆ. ಅದು ಕಾಂಗ್ರೆಸ್, ಬಿಜೆಪಿ, JDSನಲ್ಲಿ. ನಮ್ಮ ಜೊತೆ ಸಚಿವ ಮಧು ಬಂಗಾರಪ್ಪ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಸೊ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಿದ್ರು. ಆತಂಕ ಇತ್ತ ಅಡ್ಡ ಮತದಾನಕ್ಕೆ ಅನ್ನುವಂಥದ್ದು? ಆತಂಕ ಏನಿಲ್ಲ. ಯೂಶಲಿ ನಿಮ್ಗೆ ಎಷ್ಟು ಜನರು ಮಕ್ಕಳು? ಮದುವೆನೇ ಆಗಿಲ್ಲ ಸರ್. ಮದುವೆನೇ ಆಗಿಲ್ಲ. ನಿಮ್ಮ ಮಕ್ಕಳು ನಾಳೆ 100 ಜನರು ಇರಲಿ, ಒಳ್ಳೇದದು. ನಿಮ್ಮ ಮಕ್ಕಳನ್ನ ದುಷ್ಟರ ಜೊತೆಗೆ ಸೇರಿಸ್ತೀರಾ? ನಾವು ಹಂಗೆ ದುಷ್ಟರ ಜೊತೆಗೆ ಸೇರೋದು ಬೇಡ ಅಂತ ದುಷ್ಟರಿಂದ ದೂರ ಇದ್ವಪ್ಪ. ಆದರೆ ಕಾಂಗ್ರೆಸ್ಗೆ ಎಲ್ಲೂ ಆತಂಕ ಇಲ್ಲ ಅಡ್ಡ ಮತದಾನಗಳ? ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ನಾವೆಲ್ಲ ಪವಿತ್ರತೆ ಕಾಪಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಬ್ಯಾಕ್ ಡೆಮೊಕ್ರೆಟಿಕ್ ಸಿಸ್ಟಮ್ ಇಲ್ಲಿ ಕರ್ನಾಟಕದಲ್ಲಿ ತರಬೇಕು. ಯಾಕಂದರೆ ಹಾಳು ಮಾಡಿಟ್ಟಿದ್ದಾರೆ. ಅದನ್ನು ವಾಪಸ್ ತರ್ತಕ್ಕಂಥ ಒಂದು ಒಳ್ಳೆಯ ದಿವಸ ಅದು ನಡೀತದೆ. ಸರ್, 5ನೇ ಅಭ್ಯರ್ಥಿನ BJP ಮತ್ತು JDS ಹಾಕಿದೆ. ಅವರಿಗೆ ಮತ ಇಲ್ಲದೇ ಇದ್ರು ಕೂಡ ಆತ್ಮಸಾಕ್ಷಿಯ ಮತಗಳಿಗೆ ಕೇಳಿದ್ದೀನಿ ಅಂತ ಮಾತುಗಳನ್ನು BJP JDS ಮೈತ್ರಿ ಅಭ್ಯರ್ಥಿ ಹೇಳ್ತಿದ್ದಾರೆ. BJP ಒಂದು ಹೇಳ್ತೀನಿ, ಅವ್ರ ಲೈಫಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕ ರಾಜ್ಯನ ಆಳ್ದವ್ರಲ್ಲ, ವ್ಯಾವಹಾರಿಕವಾಗಿ ಆಳ್ದವರು. ಮತ್ತೆ ಏನಾದ್ರು ಈ ಥರ ಬುದ್ಧಿ ಬರ್ತದ ನೋಡೋಣ, ಪ್ರಯತ್ನ ಮಾಡೋಣ ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್, ಇಟ್ಸ್ ಅ ವೇಸ್ಟ್ ಆಫ್ ಎನರ್ಜಿ. ಡೆಮೊಕ್ರೆಟಿಕ್ ಸಿಸ್ಟಮ್ನ ಹಾಳು ಮಾಡೋದಕ್ಕೆ ಇವರೆಲ್ಲ ನಿಸ್ಸೀಮರು. ಆ ಕೆಲಸ ಮತ್ತೆ ಕೈ ಹಾಕಿದ್ದಾರೆ. ಬನ್ನಿ 100% ನಿಮ್ಮಿಂದ ನಾವು ಸ್ವಲ್ಪ ಕ್ರಾಸ್ ಔಟಿಂಗ್ ಆಗುತ್ತೆ ಅಂತ ಏನು ಕ್ರಾಸ್ ಇಲ್ಲ, ಎಲ್ಲ ಸ್ಟ್ರೈಟ್ ವೋಟ್. ನಿಮ್ಗೂ ಕೂಡ ಏನಾದ್ರು ಬೇರೆಯವರು ಪಕ್ಷದಿಂದ ಏನಾದ್ರು ವೋಟಿಂಗ್ ಆಗ್ತಾರ? BJP ನಾವು ಕಾಂಗ್ರೆಸ್, ನಮ್ಮನ್ನ ಯಾರು ಮಾತಾಡ್ಸಲ್ಲ. ಅಲ್ಲ, BJP ಇಂದ ಯಾರು ನಿಮ್ಗೆ ಪಕ್ಷ ನಮ್ಮನ್ನ ಮಾತಾಡ್ತಾವ್. ಸ್ಟ್ರಾಂಗ್ ಕಾಂಗ್ರೆಸ್. ಇದಿಷ್ಟು ಹ್ಯಾರಿಸ್ ಅವರ ಮಾತು. ಈಗ ಮೇಡಮ್ ಹೇಳಿ, ಇವತ್ತೇನಾದ್ರು ವೋಟ್ ಬಗ್ಗೆ? ಕಾಂಗ್ರೆಸ್ ಬಗ್ಗೆ ವೋಟ್ ಹಾಕ್ತೀರಾ? ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲಲ್ಲ ಮೇಡಮ್? ಸಮಸ್ಯೆ ಏನಿಲ್ಲ. ಕ್ರಾಸ್ ವೋಟ್ ಮಾಡ್ತಾರೆ, ಈ ವಿಚಾರಗಳೆಲ್ಲ ಬರ್ತಾ ಇತ್ತು. BJPಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಮಾತನಾಡ್ತಾ ಇದ್ರು. ಈಗ ಲತಾ ಮಲ್ಲಿಕಾರ್ಜುನ್ ಅವರು ಪಕ್ಷೇತರರಾಗಿ ಗೆದ್ದಿರ್ತಕ್ಕಂಥದ್ದು. ಲತಾ ಮಲ್ಲಿಕಾರ್ಜುನ್ ಅವರು ಈಗ ಡೈರೆಕ್ಟಾಗಿ ಹೇಳೇ ಬಿಟ್ಟಿದ್ದಾರೆ, ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಅಂತ. ಇದೇ ರೀತಿ ಪುಟ್ಟಸ್ವಾಮಿ ಗೌಡ ಮತ್ತು ದರ್ಶನ್ ಪುಟ್ಟಣ್ಣಯ್ಯನೂ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತ. ಪಾರ್ಟಿ ವೋಟ್ ಮಾಡ್ತೀವಿ. ಅಂದ್ರೆ ನಿಮ್ಮಂದನೂ ಕೂಡ ಒಂದಷ್ಟು ಜನ ವೋಟ್ ಹಾಕ್ತಾರೆ, ಕ್ರಾಸ್ ವೋಟ್ ಮಾಡ್ತಾರೆ. ಎಲ್ಲ ಸುಳ್ಳು, ಯಾರು ಕ್ರಾಸ್ ವೋಟ್ ಮಾಡೋದಿಲ್ಲ. ಕರೆಕ್ಟಾಗಿ ವೋಟ್ ಮಾಡ್ತಾರೆ. ನಾವು 3 ಜನ ಗೆಲ್ತೀವಿ. 3 ಜನ ಗೆಲ್ತೀವಿ, ವಿಶ್ವಾಸ ಇದೆ. ಓಕೆ, ಇದಿಷ್ಟು ಇವರು ಹೇಳ್ತಾ ಇದ್ರು. ಜೊತೆಗೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಇದ್ದಾರೆ ಜೊತೆಗೆ. ಈಗ ಪ್ರದೀಪ್ ಈಶ್ವರ್ ಸರ್, ಏನು ಹೇಳ್ತೀರಾ ಸರ್? 3 ಜನ ಗೆಲ್ತಾರೆ ಅಂತ ವಿಶ್ವಾಸ ಇದೆಯಾ? ಖಂಡಿತವಾಗೂ 3 ಗೆಲ್ತೀವಿ ಸರ್. 3 ಗೆಲ್ತೀವಿ. ಖಂಡಿತ. ಪಕ್ಷೇತರರು ನಿಮ್ಮ ಜೊತೆನೇ ಇದ್ದಾರೆ, ಏನು ಸಮಸ್ಯೆ ಇಲ್ಲ? ಪಕ್ಷೇತರರು ಇದ್ದಾರೆ. BJP JDS ಅವರು ನಮ್ಮ ಜೊತೆನೆ ಕ್ರಾಶ್ ಔಟ್ ಮಾಡ್ತಾರೆ. ಎಷ್ಟು ಜನ ಸರ್? ಎಷ್ಟು ಜನ ಅವ್ರು ನಮ್ಗೆ ಹಾಕ್ತಾರೆ. ಅದೇ, ಎಷ್ಟು ಜನ ಆಗ್ತಾರೆ ಅಂತ ನಿಮ್ಮ? ಅದು ಸಿದ್ದರಾಮಯ್ಯ DK ಸಾಹೇಬ್ರ ತಾಕತ್ತದು. ಆಪರೇಷನ್ ಅವರಲ್ಲ, ನಾವು ಸರ್ಜರಿ ಮಾಡ್ತೀವಿ ಅವ್ರಿಗೆ. ಅವ್ರು ಮಾಡಿದ್ದಾರೆ ಆಲ್ರೆಡಿ, ಈಗ ಆಪರೇಷನ್ ಮಾಡಿದ್ದಾರೆ. ಈಗ ಸರ್, ಎಷ್ಟು ಜನ ಅಂತ ಏನು ನಿಮ್ಮ ಅಭ್ಯರ್ಥಿಗಳು? 3 ಜನನೂ ಗೆಲ್ತೀವಿ. ಈಗ ಇದು ಪ್ರದೀಪ್ ಈಶ್ವರ್ ಅವರ ಮಾತು. ಜೊತೆಗೆ ಜಯಚಂದ್ರ ಅವರು ಬರ್ತಾ ಇದ್ದಾರೆ, ಅವರನ್ನೇ ಕೇಳೋಣ. ಸರ್, 3 ಜನ ಗೆಲ್ತೀರಾ ಸರ್? ವಿಶ್ವಾಸ ಇದೆಯಾ? ಖಂಡಿತ. ಪಕ್ಷೇತರ ನಿಮ್ಮ ಜೊತೆ ಇದ್ದಾರೆ, ಯಾವುದೇ ಆತಂಕ ಇಲ್ಲ? ಯಾವುದೇ ತರಹದಂಥ ತೊಂದರೆ ಇಲ್ಲ. ಯಾವುದೇ ತೊಂದರೆ ಇಲ್ಲ. ಅಂದರೆ ಒಂದು ರಾಜಕೀಯ ಪಕ್ಷವಾಗಿ ಈ ರೀತಿಯಾದಂಥ ತಯಾರಿ ಮಾಡಬೇಕಾಗತ್ತೆ ಅಷ್ಟೇ, ಅದರ ತೊಂದರೆ ಏನಿಲ್ಲ. ನಿಮಗೆ ಬೇರೆ ಪಕ್ಷದಿಂದ ಏನಾದ್ರು ವೋಟ್ ಬರುತ್ತೆ ಅಂತ ನಿರೀಕ್ಷೆ ಇದೆಯಾ BJPಯಿಂದ? ಈಗ ನಮ್ಮ ಓಟೇ ಸಾಕಾಗುತ್ತೆ, ಬೇರೆಯವ್ರು ಯಾಕೆ ಬೇಕು? ಅಕಸ್ಮಾತ್ ಬಂದರೂ ಬರ್ಬೋದು. ಒಂದು ಆಪರೇಷನ್ ಮಾಡಿದ್ದಾರೆ ಸಿದ್ದರಾಮಯ್ಯ DK ಶಿವಕುಮಾರ್ ಅಂತ. ನೋಡಿ, ಮತ್ತೇನು ಹೇಳಲಿಕ್ಕೆ ಬಯಸೋದಿಲ್ಲ. ಓಕೆ, ಮಾಕ್ ವೋಟಿಂಗ್ ಎಲ್ಲ ಸರಿಯಾಗಿ ಆಯ್ತಾ ಸರ್? ಮಾಕ್ ವೋಟಿಂಗ್ ಎಲ್ಲ ಮಾಡಿಸಿದ್ದಾರೆ, ಏನು ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಈಗಾಗಲೇ ಬಹಳಷ್ಟು ಬಾರಿ ಮತ ಹಾಕಿರೋರು ಬಹಳ ಜನ ಇದ್ದಾರೆ. ಆದ್ರೂ ಕೂಡ ಟು ಬಿ ಸೇಫರ್ ಸೈಡ್ ಮಾಡಿಸಿದ್ದಾರೆ. 35 ಜನ ಹೊಸ ಶಾಸಕರುಗಳಿದ್ದಾರೆ ನಿಮ್ಮ ಪಕ್ಷದಲ್ಲಿ ಈ ಬಾರಿ. ಹೌದು, ಅದರಿಂದ ಮಾಡಿದ್ದಾರೆ, ಏನು ತೊಂದರೆ ಏನಿಲ್ಲ. 3 ಜನನು ಕೂಡ ನಾವು ಗೆಲ್ತೇವೆ.
ಯಾವುದೇ ಕ್ರಾಸ್ ವೋಟಿಂಗ್ ಆಗಲ್ಲ. ಇನ್ನು ಆ ಕಡೆಯಿಂದಲೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಓಕೆ, ಅಂದ್ರೆ 5ನೇ ಅಭ್ಯರ್ಥಿಯ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾವು ಗೆಲುವಿಗಾಗಿ ಪ್ರಯತ್ನ ಪಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇಲ್ಲಾಂದ್ರೆ ನಮ್ಮ ಒಗ್ಗಟ್ಟು ಕಾಯ್ಕೋಬೇಕು ಅಂತಾರೆ. ಅದು ಅವ್ರ ರಾಜಕಾರಣ, ಅದು ಒಗ್ಗಟ್ಟು ಕಾಯ್ಕೊಳ್ಳೋ. ಹಂಗಾರೆ ಅವರಲ್ಲಿ ಒಗ್ಗಟ್ಟು ಕಾಯ್ಕೊಳ್ಳೋದು ಕಷ್ಟ ಅಂತ ಕಾಣಿಸುತ್ತೆ. ಏನು ಇದನ್ನ ಈ ಅಸ್ತ್ರನೇ ಉಪಯೋಗಿಸ್ಕೋಬೇಕಿತ್ತು ಅವರು ಒಗ್ಗಟ್ಟು ಕಾಯಲಿಕ್ಕೆ. ಓಕೆ ಓಕೆ, ಇದು ಪಕ್ಷೇತರ ನಮ್ಮ ಜೊತೆಯಲ್ಲಿ ಇದಾರಲ್ಲ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವ್ರದ್ದು. ನೋ, ಯಾವುದು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಜೊತೆಗೆ ಆಪರೇಷನ್ ಕೂಡ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿದ್ದಾರೆ. ಬಿಜೆಪಿಯಿಂದ ಇನ್ನೊಂದಷ್ಟು ನಾವು ಯಾವುದು ಆಪರೇಷನ್ ಮಾಡೋರೆಲ್ಲ ಬಿಜೆಪಿ ಅವರು, ನಾವೆಲ್ಲ ನೇರವಾಗಿ ರಾಜಕೀಯ ಮಾಡ್ತೀವಿ. ಹೀಗಾಗಿ ನಮ್ಮ ಪಕ್ಷ ತತ್ವ ಸಿದ್ಧಾಂತ, ನಮ್ಮ ಕಾರ್ಯಕ್ರಮಗಳಿಗೆ ಮೆಚ್ಚಿ ಇವತ್ತು ಬೇರೆ ಪಕ್ಷದ ಶಾಸಕರು ನಮ್ಮ ಕಡೆ ಬರೋ ಸಾಧ್ಯತೆಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಈಶ್ವರ್ ಖಂಡ್ರೆ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಎಲ್ಲ ಕಾಂಗ್ರೆಸ್ನವರು ಬಸ್ ಇಳಿದು ಬರಬೇಕಾದ್ರೆ ಒಟ್ಟಿಗೆ ಸಿಕ್ಕಿದ್ದಾರೆ, ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಆಶ್ಚರ್ಯ ಆಗಿದ್ದು, ನಮ್ಮಿಂದ ಅಡ್ಡ ಮತದಾನ ಆಗಲ್ಲ, ನಾವೇ BJP ವೋಟ್ ನಿರೀಕ್ಷೆಯಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆತಂಕ ಇದೆಯಾ ಅಡ್ಡ ಮತದಾನದ್ದು? ನೋಡಿ, ಯಾವುದೇ ಆತಂಕ ಇಲ್ಲ. 100% ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಮತದಾನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಗೆಲ್ತಾರೆ. ಸರ್, 5ನೇ ಅಭ್ಯರ್ಥಿ ಗೆಲ್ಲುವಂಥ ಮತಗಳು JDS BJP ಬಳಿ ಇಲ್ಲ, ಆದರೂ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ. ಸೊ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲದೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಈ ಕಾನ್ಫಿಡೆನ್ಸು ಇಲ್ಲ, ಏನೂ ಇಲ್ಲ. ಇದು JDSದವರ ಸರ್ವೈವಲ್ ಒಂದು ಟ್ಯಾಕ್ಟಿಕ್ಸ್. ಇದು ಅವ್ರ MLAಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ, ಆಗ್ತಾ ಇಲ್ಲ ಅಂತ ಹೇಳಿ ಈ ರೀತಿ ಕ್ಯಾಂಡಿಡೇಟ್ ಹಾಕಿ ಅವರಿಂದ ಏನೋ ಆಮಿಷ ಒಡ್ಡಿ ಏನೋ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇದು JDS BJP ಅವ್ರ ಜಾಯಮಾನನೇ ಇವತ್ತು ಬೇರೆ ಪಕ್ಷ ಹೊಡಿತಕ್ಕಂಥದ್ದು, MLA ಖರೀದಿ ಮಾಡ್ತಕ್ಕಂಥದ್ದು ಅವ್ರ ಪ್ರಯತ್ನ ಇರ್ತದೆ. ಆದರೆ ಇದರಲ್ಲಿ ಯಾವುದೂ ಅವರು ಸಫಲರಾಗೋದಿಲ್ಲ. ಮತ್ತು ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ BJP ಅವರು JDS ಅವರು ಯಾವ ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ಕೊಗ್ಗೊಲೆ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನ ಗಮನಿಸ್ತಾ ಇದ್ದಾರೆ. ಸರ್, ಆತ್ಮಸಾಕ್ಷಿ ಮತಗಳನ್ನು ನಾವು ಕೇಳಿದ್ದೀವಿ ಅನ್ನುವಂಥ ಕುಪೇಂದ್ರ ರೆಡ್ಡಿ ಅವರು ಮಾತು ಹೇಳ್ತಿದ್ದಾರೆ. ಆತ್ಮಸಾಕ್ಷಿ ಪ್ರಶ್ನೆನೇ ಇಲ್ಲ. ಇಲ್ಲಿ ಎವ್ರಿಬಾಡಿ ಈಸ್ ಬೌಂಡ್ ಬೈ ವಿಪ್. ಹಾಗಾಗಿ ಇಲ್ಲಿ ಆತ್ಮಸಾಕ್ಷಿ ಪ್ರಶ್ನೆ ಬರೋದಿಲ್ಲ. ಅವ್ರು ಏನಾದರೂ ಹಣದ ಆಮಿಷ ಕೊಟ್ಟು ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ನೀತಿಯಾಗಿದೆ. ಇದನ್ನು ಯಾರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದಕ್ಕೆ ಯಾರು ಬಲಿ ಆಗಲ್ಲ ಅಂತಕ್ಕಂಥ 100% ನಮಗೆ ವಿಶ್ವಾಸ. ಕ್ಯಾಂಡಿಡೇಟ್, ನೀವು 3 ಕ್ಯಾಂಡಿಡೇಟ್ಗಳು ಗೆಲ್ತಾರೆ 100%. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶರಣ ಪ್ರಕಾಶ್ ಪಾಟೀಲ್ ಅವರ ಮತ್ತು ಕ್ಯಾಮರಾಮನ್ ನವೀನ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.